So hi guys, welcome back to my YouTube channel. So guys, ಆಲ್ಮೋಸ್ಟ್ 4500ಗೆ ನಿಯರೆಸ್ಟ್ ಇದ್ದೀವಿ ಸಬ್ಸ್ಕ್ರೈಬರ್ಸಲ್ಲಿ. ಸೊ ಆದಷ್ಟು ಬೇಗ 4500 ಆಗಿ 5000 ಹಿಟ್ಟಾಗಲಿ ಅಂತ ಮನದಾಳದ ಪ್ರಾರ್ಥನೆ. ಸೊ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಿರೋ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಮೋರ್ ಇನ್ಫಾರ್ಮೇಷನ್ ವೀಡಿಯೋಸ್ನೇ ನಾನು ಕೊಡ್ತಾರ ಅಂಥದ್ದು, ಯಾವುದೂ ಯೂಸ್ಲೆಸ್ ವೀಡಿಯೋಸ್ ಕೊಡ್ತಾ ಇಲ್ಲ. ಸೊ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಡ್ತಾಯಿದ್ದೀನಿ. ಆದಷ್ಟು ಬೇಗ ಒಂದು ಸ್ವಲ್ಪ ಚೇಂಜ್ ಮಾಡೋಣ, ಒಂದು ಸ್ವಲ್ಪ ಏನಾದರೂ ಯೂನಿಕಾಗಿ ಮಾಡೋಣ ಅಂತಲೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಗೈಸ್ ಏನಾಗುತ್ತೆ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಚೆನ್ನಾಗಿ ಬರ್ತಿದೆ ವೀಡಿಯೋಸು. ಸೊ ವೀಡಿಯೋಸು ಕೂಡ ಚೆನ್ನಾಗಿ ಬರ್ತಿದೆ, ವ್ಯೂಸು ಚೆನ್ನಾಗಿ ಬರ್ತಿದೆ. ವೀಡಿಯೋಸ್ ಬಿಡಿ, ವೀಡಿಯೋಸ್ ನಾನು ನಾವು ಮಾಡೋದು ನಮ್ಗೆ ಚೆನ್ನಾಗಿ ಇದ್ದೇ ಇರುತ್ತೆ. ಸೊ ವ್ಯೂಸು ಕೂಡ ಚೆನ್ನಾಗಿ ಹೋಗ್ತಿದೆ. ಆಲ್ಮೋಸ್ಟ್ ಎಲ್ಲ ವೀಡಿಯೋಸೂ ಆಲ್ಮೋಸ್ಟ್ 100ಇಂದ 200ಕ್ಕೆ 200 ದಾಟ್ತಿದ್ದಕ್ಕೆ ಎಲ್ಲ 100ಇಂದ 200 ವ್ಯೂಸ್ ದಾಟ್ತಿದೆ. ಸೊ ಇತ್ತೀಚೆಗೆ ಒಂದು ಸ್ವಲ್ಪ ಡ್ರಾಪ್ ಆಗಿತ್ತು ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ಡೌನ್ಫಾಲ್ ಆಗಿತ್ತು ಚಾನಲಲ್ಲಿ, ವ್ಯೂಸ್ ಒಂದು ಸ್ವಲ್ಪ ಕಡಿಮೆ ಆಗಿತ್ತು, ಸಬ್ಸ್ಕ್ರೈಬರ್ ಆಗೋದು ಕಡಿಮೆ ಆಗೋಗಿದ್ರು. ಸೊ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಸ್ಕ್ಯಾಮ್ ಅಲರ್ಟ್ ಆ ಥರ ಒಂದು ಸ್ವಲ್ಪ ಯೂನಿಕ್ಕಾಗಿ ಅಲರ್ಟ್ಗಳ ಬಗ್ಗೆ ಮಾಡಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಹೋಗ್ತಿದೆ ವ್ಯೂಸು. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಪರವಾಗಿಲ್ಲ. ಸೊ ಇನ್ನೂ ಸ್ವಲ್ಪ ಎನ್ಕರೇಜ್ ಮಾಡಿ ಗೈಸ್, ಒಂದು ಸ್ವಲ್ಪ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಆದಷ್ಟು ಬೇಗ. ಸೊ ಬೆಳೆಯೋಣ ಅಂತ ಹೇಳ್ತಾ ಬನ್ನಿ ಗಾಯ್ಸ್, ಇವತ್ತಿನ ವೀಡಿಯೋಗೆ ಜಂಪ್ ಆಗೋಣ ಅಂತ ಹೇಳ್ತಾ ಗಾಯ್ಸ್. ಸೊ ಇವತ್ತಿಂದು ಟಾಪಿಕ್ ಬಂದ್ಬಿಟ್ಟು ನೀವೆಲ್ಲ ಆಲ್ಮೋಸ್ಟ್ ತಮ್ನಿಲ್ ನೋಡಿರ್ತೀರಾ. ಸೊ ತಮ್ನಿಲ್ ನೋಡಿದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಸೊ ಇವತ್ತಿನ ವೀಡಿಯೋಸ್ ಬಂದ್ಬಿಟ್ಟು ಸಿಬಿಲ್ ಸ್ಕೋರ್ ಅಂದರೆ ಏನು, ವಾಟ್ ಈಸ್ ಸಿಬಿಲ್ ಸ್ಕೋರ್ ಅಂತ ಒಂದು ಕಾನ್ಸೆಪ್ಟು. ಸೊ ಸಿಬಿಲ್ ಸ್ಕೋರಿಂದ ಎಂತೆಂತಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಗೈಸ್. ಸಿಬಿಲ್ ಸ್ಕೋರ್ ಅನ್ನೋದು ಒಂದು ನಿಮ್ಮದು ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರುವ ಸ್ಕೋರು. ಸೊ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ ಅಂದರೆ ಆಬ್ವಿಯಸ್ಲಿ ಪ್ಯಾನ್ ಕಾರ್ಡು ನಿಮ್ಮದು ಬ್ಯಾಂಕ್ ಅಕೌಂಟು, ಲೋನು ಈ ಥರ ಎಲ್ಲ ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಸೊ ಹಂಗಾಗಿ ಅದು ಹೆವಿ ಇಂಪಾರ್ಟೆಂಟು. ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ಗಂತೂ ಇದು ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತಲೇ ಅನ್ಬೋದು, ಬೇರೆ ಪ್ರೊಫೆಷ್ನಲ್ಸ್ಗಿಂತ. ಸೊ ಬೇರೆ ಪ್ರೊಫೆಷ್ನಲ್ಸ್ಗೆ ಹೆಂಗೆ ಯೂಸ್ಫುಲ್ ಆಗುತ್ತೆ, ಬಿಸ್ನೆಸ್ ಮ್ಯಾನ್ಗೆ ಹೆಂಗೆ ಯೂಸ್ಫುಲ್ ಆಗುತ್ತೆ ಅಂತ ಒಂದು ಸಣ್ಣದಾಗಿ ಹೇಳ್ತೀರಿ, ಕೇಳಿಸ್ಕೊಳ್ಳಿ. ಲೈಕ್ ಬಿಸ್ನೆಸ್ ಮ್ಯಾನಿಗೆ ಬಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇಫ್ ಇನ್ ಕೇಸ್ ಏನಾದರೂ ಲೋನ್ ಬೇಕು, ಬಿಸ್ನೆಸ್ ಡೆವಲಪ್ ಮಾಡೋಕ್ಕೆ ಲೋನ್ ಬೇಕು, ಬಿಸ್ನೆಸ್ ಲೋನ್ ಬೇಕು ಅಂತ ಬಂದಾಗ, ಸೊ ನೀವೇನಾದ್ರೂ ಪ್ರೊಪ್ರೇಟರ್ಶಿಪ್ಪಲ್ಲಿದ್ದರೆ, ಅಂದರೆ ನೀವು ಒಬ್ಬರೇ ಸಿಂಗಲ್ ಓನರ್ಶಿಪ್ಪಲ್ಲಿದ್ದರೆ, ಸೊ ನಿಮ್ಮದು ಸಿಬಿಲ್ ಸ್ಕೋರು ಸಿಕ್ಕಾಪಟ್ಟೆ ಮ್ಯಾಂಡೇಟರಿ ಆಗುತ್ತೆ ಗೈಸ್. ಸೊ ಸಿಬಿಲ್ ಸ್ಕೋರ್ ಹೇಗಿರುತ್ತೆ ಅದ್ರ ಮೇಲೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಎಲ್ಲರಿಗೂ ನಿಮ್ಗೊಂದು ಡೌಟ್ ಇರ್ಬೋದು, ಸೊ ನಾನೇನು ಲೋನೇ ತೆಗ್ದಿಲ್ಲ, ನಾನೇನು ಲೋನೇ ಯೂಸ್ ಮಾಡಿಲ್ಲ, ಸೊ ನಂದೆಲ್ಲ 800 ಇರುತ್ತೆ, ಲೋನ್ ಸಿಗುತ್ತಾ? ಇಲ್ಲ ಗೈಸ್, ಅದು ಹಂಗೆ, ಅದು ಆ ರೀತಿ ಬರೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಅಂದರೆ ಸಿಂಪಲಾಗಿ ಒಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಲೋನ್ ತಗೊಂಡು ನೀವು ಕೇಪಬಲ್ ಇದ್ದೀರಾ, ಪೇ ಮಾಡ್ತಾಯಿದ್ದೀರಾ ಕರೆಕ್ಟ್ ಟೈಮ್ಗೆ ಅಂತ ಇದ್ದಾಗ ಮಾತ್ರ ನಿಮಗೆ ಒಂದು ಹೈ ಲೆವೆಲ್ ಲೋನ್ಗಳು ಸ್ಯಾಂಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಯಾವುದೂ ಲೋನೇ ಮುಟ್ಟಿಲ್ಲ ಇನ್ನೂ ಅಂದಾಗ ನೀವು ಬೇಸಿಕ್ಕಿಂದ ಹೋಗಬೇಕಾಗುತ್ತೆ. ಆಮೇಲೆ ಕ್ರೆಡಿಟ್ ಕಾರ್ಡ್ ಅನ್ನೋದು ಏನು ಯೂಸ್ ಮಾಡ್ತೀರಾ ಅದು ಕೂಡ ಸಿಬಿಲ್ ಅಂಡರಲ್ಲೇ ಬರುತ್ತೆ. ಸೊ ನೀವೇನೇ ಮಾಡಿ ಗೈಸು, ನೀವೇನೇ ಒಂದು ಇವಾಗ ಫಾರ್ ಎಕ್ಸಾಂಪಲ್ಲು ಯಾವ್ದಾರ ಒಂದು ಲೋನ್ ಆ್ಯಪ್ ರೆಫರ್ ಮಾಡ್ತಾ ಇರುತ್ತೆ. ಸೊ ಅದರಲ್ಲಿ ಜಸ್ಟ್ 1500 3000 5000 ಒಳಗಡೆ ಇರುತ್ತೆ. ಸೊ ನೀವೇನು ಅನ್ಕೋತೀರಾ, ಇದೇನು ಮ್ಯಾಟ್ರ್ ಆಗಲ್ಲ, ಇದೆಲ್ಲ ಸಿಬಿಲ್ ಸ್ಕೋರ್ಗೆ ಅಟ್ಯಾಚ್ ಆಗಲ್ಲ, ಸೊ ಓಕೆ ಏನೋ ಒಂದು ಲೋನ್ ಥರ ಕೊಡ್ತಿದ್ದಾರೆ ಅಂತ ನೀವು ಅನ್ಕೋತೀರಾ. ಬಟ್ ಅದು ಹಂಗಲ್ಲ ಗೈಸ್. ನಿಮ್ಮದು ಲೋನಲ್ಲಿ ನೀವು ಲೋನ್ ID ಅಥವಾ ಪ್ಯಾನ್ ID ಹಾಕಿದ ತಕ್ಷಣ, ಪ್ಯಾನ್ ನಂಬರ್ ಹಾಕಿದ ತಕ್ಷಣ ಅದು ಡೈರೆಕ್ಟ್ ಲಿಂಕ್ ಆಗೋಗುತ್ತೆ. ಸೊ ಈ ರೀತಿ ಯಾರೆಲ್ಲ ಥಿಂಕ್ ಮಾಡ್ತಾ ಇದ್ದೀರಾ, ಸೊ 3000 ಅಷ್ಟೇ ಅಲ್ವಾ, 1000 ಅಷ್ಟೇ ಅಲ್ವಾ, ಇದೇನು ಮ್ಯಾಟ್ರ್ ಆಗಲ್ಲ, ಸೊ ಬಿಡು ಎತ್ಕೊಳ್ಳೋಣ, ಪೇ ಮಾಡೋಣ ನಿಧಾನಕ್ಕೆ ಅಂತೆಲ್ಲ ಯಾಮರಬೇಡಿ. ಆಮೇಲೆ ಇದು ಹೆಂಗೆ ಒಳ್ಳೆ ಸ್ಕೋರಾಗಿ ಬಿಲ್ಟ್ ಆಗುತ್ತೆ ಅಂದರೆ, ಸೊ ಫಾರ್ ಎಕ್ಸಾಂಪಲ್ 3000 ಬಿಡಿ, ಒಂದು 20,000 ಎತ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಏನು ಮಾಡ್ತೀರಾ, 20,000ನ 10 ತಿಂಗ್ಳಿಗೆ ಎತ್ಕೊಂಡಿರ್ತೀರಾ. 10 ತಿಂಗ್ಳಿಗೆ ಎತ್ಕೊಂಡಾಗ ಏನಾಗುತ್ತೆ, ತಿಂಗಳ 2,000 ಕಟ್ಟಬೇಕಾಗುತ್ತೆ, ಪ್ಲಸ್ ಇಂಟ್ರೆಸ್ಟ್ ಸೇರಿಸಿ 2200 ಪೇ ಮಾಡಬೇಕಾಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಕೆಲವೊಂದು ಆ್ಯಪಲ್ಲಿ 2ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ, ಕೆಲವೊಂದು ಆ್ಯಪಲ್ಲಿ 5ನೇ ತಾರೀಕು ಬರುತ್ತೆ, ಕೆಲವೊಂದು ಆ್ಯಪಲ್ಲಿ 10ನೇ ತಾರೀಕು ಬರುತ್ತೆ. ಸೊ ಕೆಲವೊಂದು ಆ್ಯಪಲ್ಲಿ ನಿಮಗೆ ಆಪ್ಷನ್ ಕೊಡ್ತಾರೆ 2, 5, 10 ಅಂತ. ಸೊ ನೀವು ಚೂಸ್ ಮಾಡ್ಬೋದು. ಅಥವಾ ಇನ್ನು ಕೆಲವೊಂದು ಆ್ಯಪಲ್ಲಿ ಹೇಗಿದೆ ಅಂದರೆ, ನೀವು ಯಾವತ್ತು ಎತ್ತುತ್ತೀರಾ ಅದು ನೆಕ್ಸ್ಟ್ ಮಂತ್ ಕರೆಕ್ಟಾಗಿ ಪೇ ಮಾಡಬೇಕು. ಸೊ ಇವತ್ತು ನಾನು 17th ಎತ್ತದೆ ಅಂದರೆ ನೆಕ್ಸ್ಟ್ ಮಂತಿಂದ ನಾನು 17th ಪೇ ಮಾಡ್ಕೊತಾ ಹೋಗಬೇಕು. ಸೊ ಕರೆಕ್ಟ್ ಟೈಮಿಗೆ ಪೇ ಮಾಡೋದ್ರಿಂದ ನಿಮ್ಮ ಸಿಬಿಲ್ ಸ್ಕೋರು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಗೈಸ್. ಸೊ ಕರೆಕ್ಟ್ ಟೈಮಿಗೆ ಪೇಮೆಂಟ್ ಆಗಬೇಕು. ಕರೆಕ್ಟ್ ಟೈಮ್ಗಿಂತ ನಾನು 2 ಡೇಸ್ ಬಿಫೋರ್ ಮಾಡ್ತೀನಿ ಅಂತ ಅಂತೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 5th ಇರುತ್ತೆ, ನಾನು 2nd ಡೇ ಮಾಡ್ತೀನಿ, ಯಾಕಂದ್ರೆ 2nd ಪೇಮೆಂಟ್ ಆಗುತ್ತೆ ನನಗೆ. 2nd or 3rd ನಾನು ಮಾಡಿ ಮುಗಿಸ್ಬಿಡ್ತೀನಿ. ಸಿಕ್ಕಾಪಟ್ಟೆ ಒಳ್ಳೆಯದು ಗೈಸ್. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು 2 to 3 ಡೇಸ್ ಬೇಗ ಮಾಡೋದ್ರಿಂದ ನಿಮ್ಮ ಸಿಬಿಲ್ ಸ್ಕೋರು ಒಂದು ಸ್ವಲ್ಪ
ಇನ್ನೊಂದು ಸ್ಟೆಪ್ ಹೆಚ್ಚಾಗಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಬಿಫೋರ್ ಡ್ಯೂ ಡೇಟ್ ಒಳಗಡೆ ಪೇ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು 5th ಅಂತ ಟಾರ್ಗೆಟ್ ಇಟ್ಕೊಂಡಿರ್ತೀರ. ಇಫ್ ಇನ್ ಕೇಸ್ 5th ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂದಾಗ ಹಿಂಸೆ ಆಗಿಬಿಡುತ್ತೆ. ಅದೇ ನೀವು 2nd ಅಂತ ಟಾರ್ಗೆಟ್ ಇಟ್ಕೊಂಡಾಗ ನೀವು ಆ 2nd ಅಮೌಂಟ್ ರೆಡಿ ಮಾಡ್ತೀರಾ. ಇನ್ ಕೇಸ್ ಅಮೌಂಟ್ ರೆಡಿ ಆಗಿಲ್ಲ ಅಂದರೆ ಆ ಎಫರ್ಟ್ ನೀವು ಹಾಕಿರ್ತೀರ, ಏನೇನೋ ತಲೆ ಓಡಿಸಿರ್ತೀರ. ಸೊ 3rd ಅಥವಾ 4th ಅಷ್ಟೆಲ್ಲಾರ ಅಮೌಂಟ್ ರೆಡಿ ಆಗೋಗುತ್ತೆ. ಸೊ ವಿತಿನ್ 5th ಅಷ್ಟಲ್ಲಿ ನೀವು ಪೇ ಮಾಡಿಬಿಡ್ತೀರಾ. ಸೊ ಹಂಗಾಗಿ ಆದಷ್ಟು ತಲೆಯಲ್ಲಿ ಯೋಚನೆ ಮಾಡಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮದು ಪೇಮೆಂಟು ಯಾವ ಥರ ಇರುತ್ತೆ, 15th ಇರುತ್ತೆ, 20th ಇರುತ್ತೆ. ಸೊ ನೀವೇನು ಮಾಡ್ತೀರಿ, 15th ಬಂದಿದ್ದ ತಕ್ಷಣ ಬಿಡು 2ನೇ ತಾರೀಕು ತಾನೇ ಲೋನ್ ಅಮೌಂಟ್ ಇರೋದು, ಸೊ ಇವಾಗ ಇರಲಿ, ಆಮೇಲೆ ನಾನು 1ನೇ ತಾರೀಕು ಅಥವಾ 2ನೇ ತಾರೀಕು ಕಟ್ಟೋಣ ಅಂತ ಬಿಟ್ಟಿರ್ತೀರ. ಸೊ 15th ಪೇಮೆಂಟ್ ಆದಾಗ ಕೆಲವೊಂದು ಕಮಿಟ್ಮೆಂಟ್ಸು ಇರುತ್ತೆ, ಅದ್ರದ್ದು ಪೇ ಮಾಡಿಬಿಟ್ಟಿರ್ತೀರ, ಇದು ಮರ್ತೋಗಿರ್ತೀರ. ಆ ರೀತಿಯೆಲ್ಲ ಆಗುತ್ತೆ. ಆವಾಗ ಏನು ಮಾಡಬೇಕು, ನೀವು ಸಿಂಪಲ್ಲಾಗಿ ಪೇ ಯಾವಾಗ ಆಗುತ್ತೆ, ನಿಮಗೆ ಸ್ಯಾಲ್ರಿ ಯಾವಾಗ ಪೇ ಆಗುತ್ತೆ ಅವತ್ತಿನ ದಿನವೇ ಪೇ ಮಾಡಿಬಿಡಿ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಆ್ಯಪಲ್ಲೂ ನೀವು 5ನೇ ತಾರೀಕು ತಗೊಂಡಿರೋದು, 5ನೇ ತಾರೀಕು ಇರೋದು ಡೇಟು 5ನೇ ತಾರೀಕೇ ಪೇ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಇರಲ್ಲ. ಹಂಗಿದ್ರೂ ಗೈಸ್ ಏನಾಗುತ್ತೆ, 1ನೇ ತಾರೀಕು ಪೋರ್ಟ್ ಓಪನ್ ಆಗುತ್ತೆ, 1ನೇ ತಾರೀಕಿಂದ 5ನೇ ತಾರೀಕು ಕಟ್ಟಬೇಕು. ಅದು ಏನು ಬೇರೆ ಥರ ಲೋನ್ಗಳು, ಗೋಲ್ಡ್ ಲೋನು ಈ ಥರ ತಗೊಂಡಿರ್ತೀರಲ್ಲ. ಸೊ ಅದೇನಾಗುತ್ತೆ, ಡೈಲಿ ನಿಮ್ಮದು ಇಂಟ್ರೆಸ್ಟ್ ರೇಟು ಕ್ಯಾಲ್ಕುಲೇಟ್ ಆಯ್ತಾ ಹೋಗುತ್ತೆ. ಸೊ ಅವಾಗೇನಾಗುತ್ತೆ, ನೀವು ಕರೆಕ್ಟಾಗಿ 5ನೇ ತಾರೀಕು 6ನೇ ತಾರೀಕು ಪೇ ಮಾಡಬೇಕು ಅಂತ ಬರುತ್ತೆ. ಸೊ ಆ ರೀತಿ ಆಗೋ ಚಾನ್ಸಸ್ ಇದೆ. ಮತ್ತು ಗೋಲ್ಡ್ ಲೋನಲ್ಲಿ ಹೆಂಗೆ ಅಂದರೆ, ನಿಮಗೆ 30ನೇ ತಾರೀಕು ಅಪ್ಡೇಟ್ ಮಾಡ್ತಾರೆ. ಸೊ ನಿಮ್ದು ಇಷ್ಟು ಇಂಟ್ರೆಸ್ಟ್ ಆಗಿದೆ ಅಂತ ವಿತಿನ್ 5th ಆ ಇಂಟ್ರೆಸ್ಟ್ ಅಮೌಂಟ್ನ ಪೇ ಮಾಡಬೇಕು ಅನ್ನೋ ಥರನೂ ಆಪ್ಷನ್ ಇರುತ್ತೆ. ಸೊ ಇದು ಗೋಲ್ಡ್ ಲೋನ್ ಯಾವ ರೀತಿ ಅಂದರೆ ಗೈಸ್, ನಿಮ್ಮ ಹತ್ರ ಗೋಲ್ಡ್ ಇರುತ್ತೆ. ಸೊ ಅದನ್ನು ತಗೊಂಡೋಗಿ ಬ್ಯಾಂಕಲ್ಲಿ ಮುಡುಗಿದ್ರೆ ಅದಕ್ಕೊಂದು ಅಷ್ಟು ಅಮೌಂಟು ಅಂತ. ಇವಾಗ ಫಾರ್ ಎಕ್ಸಾಂಪಲ್ಲು ನಿಮ್ಮ ಹತ್ರ 12 ಲ್ಯಾಕ್ 5 ಲ್ಯಾಕ್ ವರ್ತು, 12 ಲ್ಯಾಕ್ ಬೇಡ, ಹೆವಿ ಆಗೋಯ್ತು, 5 ಲ್ಯಾಕ್ ವರ್ತು ಬೇಡ ಗೈಸ್, 6 ಲ್ಯಾಕ್ ವರ್ತು ಗೋಲ್ಡ್ ಇದೆ ಅಂತ ಅನ್ಕೊಳ್ಳಿ. ಬ್ಯಾಂಕಲ್ಲಿ ಹೋಗಿಟ್ಟಾಗ 4,50,000 to 5 ಲ್ಯಾಕು ಅಮೌಂಟ್ ಕೊಡ್ತಾರೆ. ಸೊ ಫುಲ್ ಅಮೌಂಟ್ ಕೊಡಲ್ಲ ಅವರು. ಸೊ ಇದು ಒಂದಿಷ್ಟು ಪರ್ಸೆಂಟೇಜು ಅಂತ ಇರುತ್ತೆ, ಅದು ಅವ್ರಿಗೆ ಅಷ್ಟು ಬಿಟ್ಟು ನಿಮಗೆ ಕೊಡೋ ಅಂಥದ್ದು. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇಷ್ಟು 4 ಲ್ಯಾಕ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಸೊ ಅದಕ್ಕೆ ನೀವು ಇಂಟ್ರೆಸ್ಟು ತಿಂಗಳ ಪೇ ಮಾಡ್ಕೊತಾ ಹೋಗ್ಬೇಕು. ಕೆಲವೊಂದು ಬ್ಯಾಂಕಲ್ಲಿ 2%, 5%, 10% ಎಲ್ಲ ಇರುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ಸೊ ಅದೆಲ್ಲ ಒಂದು ಸ್ವಲ್ಪ ರಿಸ್ಕಿ ಇರುತ್ತೆ ಗೋಲ್ಡ್ ಲೋನ್ ತಗೊಳ್ಳೋದ್ರಿಂದ, ಯಾಕಂದರೆ ನಿಮ್ಮದು ಗೋಲ್ಡ್ ಮುಡುಗಿರ್ತೀರ. ಸೊ ಅಲ್ಲಿ ಯಾವ ಥರ ಸ್ಕ್ಯಾಮ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಂದು ಬ್ಯಾಂಕ್ಗಳಲ್ಲಿ. ಸೊ ವಿಚಾರಿಸಿ ಟ್ರಸ್ಟಬಲ್ ಇದ್ದರೆ ಮಾತ್ರ ಮುಡುಗಿ. ಸೊ ಬನ್ನಿ ಗೈಸ್, ಇವಾಗ ಬ್ಯಾಕ್ ಫಾರ್ಮ್ಗೆ ಹೋಗೋಣ. ಸೊ ಈ ರೀತಿ ಎಲ್ಲ ಆಗುತ್ತೆ ಗೈಸ್. ಆಮೇಲೆ ಸಿಬಿಲ್ ಸ್ಕೋರು ಮ್ಯಾಟ್ರು ಬಿಸ್ನೆಸ್ ಮ್ಯಾನ್ಗೆ ಹೆವಿ ಇಂಪಾರ್ಟೆಂಟು. ಯಾಕಂದರೆ ಬಿಸ್ನೆಸ್ ಡೆವಲಪ್ ಮಾಡಬೇಕು ಅಂದಾಗ ಅವನು ಬಿಸ್ನೆಸ್ ಲೋನ್ ತಗೊತಾನೆ. ಸೊ ಬಿಸ್ನೆಸ್ ಲೋನ್ ತಗೋಬೇಕಾದಾಗ ಅವ್ನಿಗೆ 750 ಅಬೋವ್ ನಿಮಗೆ ಇರಲೇಬೇಕು, 700 ಮಿನಿಮಮ್ಮು. ಬಟ್ ಕೆಲವೊಂದು ಬ್ಯಾಂಕ್ಗಳಲ್ಲಿ 750 ಅಬೋವ್ ಸಿಬಿಲ್ ಸ್ಕೋರ್ ಕೇಳ್ತಾರೆ. ಸೊ ಸಿಬಿಲ್ ಸ್ಕೋರ್ನ ಆದಷ್ಟು ಡ್ಯಾಮೇಜ್ ಮಾಡ್ಕೋಬೇಡಿ. ಯಾಕೆ ಅಂದರೆ ಅದೆಲ್ಲ ಒಂದು ಬ್ಲ್ಯಾಕ್ ಮಾರ್ಕ್ ಇದ್ದಂಗೆ. ಸಿಬಿಲ್ ಸ್ಕೋರ್ ಹಾಳಾಗೋಯಿತು ಅಂದರೆ ನಿಮ್ಗೆ ಯಾವುದೇ ಥರ ಲೋನ್ ಸ್ಯಾಂಕ್ಷನ್ ಆಗೋಲ್ಲ. ಅದು ಬಿಟ್ಟು ಬಿಸ್ನೆಸ್ ಮ್ಯಾನಿಗೆ ಬಿಟ್ಟು ಬೇರೆಯವ್ರಿಗೆ ಹೇಳಿ ಅಂತ ಕೇಳ್ಬೋದು. ಸೊ ಅದನ್ನು ಹೇಳ್ತೀನಿ ಗೈಸ್. ಜಾಬ್ ಮಾಡೋರು, ಗೌರ್ಮೆಂಟ್ ಜಾಬು, ಗೌರ್ಮೆಂಟ್ ಇವರು, ಅಥವಾ IT ಎಂಪ್ಲಾಯೀಸು, ಅಥವಾ ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಾಯಿರ್ತಾರೆ ಯಾರ ಅಂಡರಲ್ಲೋ, ಅವ್ರದ್ದೆಲ್ಲ ಹೆಂಗೆ ಅಂದರೆ ಕ್ರೆಡಿಟ್ ಕಾರ್ಡು ಈ ಥರ ಎಲ್ಲ ಬರುತ್ತೆ. ಸೊ ಇದನ್ನೆಲ್ಲ ತಗೊಂಡು ನೀವು ಕರೆಕ್ಟಾಗಿ ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡೋದ್ರಿಂದ ಫ್ಯೂಚರಲ್ಲಿ ನಿಮಗೆ ಹೋಮ್ ಲೋನ್ ಅಂದರೆ ಹೋಮ್ ಲೋನು, ಪರ್ಸ್ನಲ್ ಲೋನು, ಲ್ಯಾಂಡ್ ಲೋನು, ಈ ಥರ ಎಷ್ಟೊಂದು ಆಪ್ಷನ್ಸ್ಗಳಿರುತ್ತೆ. ಸೊ ಅದಕ್ಕೆಲ್ಲ ಯೂಸ್ ಆಗುತ್ತೆ. ನಿಮ್ಮ ಪರ್ಸ್ನಲ್ ಲೋನ್ ತಗೊಂಡು ನೀವೇನಾದ್ರು ಬೇರೆ ಎಂತಕ್ಕಾರು ಯೂಸ್ ಮಾಡ್ಕೊಂಡು ತಿಂಗಳ ಕಟ್ಕೋ ಹೋಗೋ ಅಂಥದ್ದು ಈ ರೀತಿ ಎಲ್ಲ ಮಾಡ್ಕೊಂಡು ಡೆವಲಪ್ ಆಗ್ತಾ ಹೋಗ್ಬೋದು. ಸೊ ಗೈಸ್, ಇವಾಗ ಸಿಬಿಲ್ ಸ್ಕೋರು ಹೆಂಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದಂತೆ, ಸಿಬಿಲ್ ಸ್ಕೋರ್ ಹೆಂಗೆ ಹಾಳಾಗುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ನೀವು 5ನೇ ತಾರೀಕು ಇರುತ್ತೆ ಡೇಟು, ಅದೇನಾಗುತ್ತೆ ನಿಮಗೆ 7th ಗ್ರೇಸ್ ಟೈಮ್ ಅನ್ನೋದು ಕೊಟ್ಟಿರ್ತಾರೆ. ಬಟ್ ಯಾರನ್ನೂ ಹೈಲೈಟ್ ಮಾಡಿರಲ್ಲ. ಸೊ 7th ಇರುತ್ತೆ, ಅಥವಾ 1 or 2 days, 6th or 7th ಅಷ್ಟೇ ಗೈಸ್ ಕೊಡೋದು. 2nd ಇದ್ದರೆ ವಿತಿನ್ 5th ಅಂತ ಗ್ರೇಸ್ ಟೈಮು 5th ಕೊಟ್ಟಿರ್ತಾರೆ. 5th ಅಂದರೆ 7th ಕೊಟ್ಟಿರ್ತಾರೆ. ಕೆಲವೊಂದ್ರಲ್ಲಿ ಮಾತ್ರ, ಕೆಲವೊಂದ್ರಲ್ಲಿ ಅದು ಇರಲ್ಲ ಗೈಸ್, ಸಿಂಪಲ್ಲು. ಕೆಲವೊಂದ್ರಲ್ಲಿ ಅದು ಇರಲ್ಲ. ಸೊ ದಯವಿಟ್ಟು ವಿಚಾರಿಸಿ ಇನ್ವೆಸ್ಟಿಗೇಟ್ ಮಾಡಿ ಎಂಟ್ರಿ ಆಗಿ, ಈ ಥರ ಲೋನ್ಗಳಿಗೆ ಎಂಟ್ರಿ ಆಗಬೇಕಾದಾಗ. ಸೊ ಆವಾಗ ನೀವು ಅಷ್ಟರಲ್ಲಿ ಪೇ ಮಾಡಿಬಿಟ್ಟಾಗ ಏನಾಗುತ್ತೆ, ಮೈನರಾಗಿ ಕಡಿಮೆ ಆಗುತ್ತೆ. ಸೊ ಇಫ್ ಇನ್ ಕೇಸ್ ನೀವು 5th ಪೇ ಮಾಡಿದರೆ, ಇವಾಗ 700 ಇರುತ್ತೆ ನಿಮ್ಮದು ಸಿಬಿಲ್ ಸ್ಕೋರ್ ಅಂತ ಇಟ್ಕೊಳ್ಳಿ. 5th ಕರೆಕ್ಟ್ ಟೈಮ್ಗೆ 5th ಪೇ ಮಾಡಿದಾಗ ಏನಾಗುತ್ತೆ, ನಿಮಗೆ 705 ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನೀವೇನು ಮಾಡ್ತೀರಾ, 6th 7th ಪೇ ಮಾಡ್ತೀರಾ, ಮೈನರ್ ಗೈಸ್ 7.44948 ಅಂತ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಒಂದು ಸ್ವಲ್ಪ ಮೈನರಾಗಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ ನೀವು 10th 15th ಎಕ್ಸ್ಟೆಂಡ್ ಆಯಿತು ಅಂದಾಗ ನಿಮ್ಗೇನಾಗುತ್ತೆ, ಸಿಬಿಲ್ ಸ್ಕೋರ್ ಏನಿರುತ್ತಲ್ಲ ಅದಕ್ಕಿಂತ
ಕಡಿಮೆ ಆಗುತ್ತೆ. ಸೊ ಸಿಂಪಲ್ಲು, ಅದಕ್ಕಿಂತ ಕಡಿಮೆ ಆಗೋಗುತ್ತೆ. ನೀವು ಅದು ಗ್ರೇಸ್ ಟೈಮ್ ಏನಿರುತ್ತೆ ಗ್ರೇಸ್ ಟೈಮ್ ದಾಟಿದ್ರೆ, ಸೊ 700 ಇದ್ದರೆ ನೀವು 7th ಇವಾಗ ಗ್ರೇಸ್ ಟೈಮ್ ಅಂತ ಹೇಳಿದ್ವಿ 7thವರೆಗೂ, ಸೊ 8th ಪೇ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಕಡಿಮೆ ಆಗುತ್ತೆ. ಕಡಿಮೆ ಆಗೋದು ಮೇಜರಾಗಿ ಕಡಿಮೆ ಆಗುತ್ತೆ ಗೈಸ್. ಸೊ ಇನ್ಕ್ರೀಸ್ ಆಗೋದು ಸ್ಲೋ, ಕಡಿಮೆ ಆಗೋದು ಡೌನ್ಫಾಲ್ ಬೇಗ ಆಗುತ್ತೆ. ಯಾಕೆ ಹೇಳ್ತಾಯಿದ್ದೀನಿ ಅಂದರೆ ಸಿಂಪಲ್ ಅದು. ಸೊ ಅದೆಲ್ಲ ಒಂದು ಸ್ವಲ್ಪ ಇರುತ್ತೆ ಲಾಜಿಕ್ಸು. ಸೊ ಹಂಗಾಗಿ ದಯವಿಟ್ಟು ನೀವೇನಾರು ಲೋನ್ ಆ್ಯಪ್ಗೆ ಏನಾರು ತಗೊಂಡ್ರೆ ವಿಚಾರಿಸಿ ತಗೊಳ್ಳಿ. ಸೊ ತಗೊಂಡ್ಮೇಲೆ ನಿಮಗೆ ಪೇ ಮಾಡೋ ಕೆಪಾಸಿಟಿ ಇದ್ದರೆ ಮಾತ್ರ ಎಂಟ್ರಿ ಆಗಿ. ಸೊ ಇವಾಗ ಪೇ ಮಾಡೋ ಕೆಪಾಸಿಟಿ ಇದೆ ಅಂದಮೇಲೆ ನೀವು ಎದುರ ಅವಶ್ಯಕತೆ ಇರೋಲ್ಲ. ಸೊ ಇವಾಗ ನೀವು ಯಾವುದೋ ಜಾಬ್ಗೆ ಹೋಗ್ತಾ ಇದ್ದೀರಾ, 30,000 ಸ್ಯಾಲ್ರಿ ಅಥವಾ 20,000 ಸ್ಯಾಲ್ರಿ ಅಂತ ಇಟ್ಕೊಳ್ಳಿ. ಸೊ ನೀವು ಅವಾಗ ಏನು ಮಾಡಬೇಕು, 5,000 to 6,000 ಅಷ್ಟೇ ನಿಮ್ಮದು EMI ಟಾರ್ಗೆಟ್ಸ್ ಇಟ್ಕೋಬೇಕು. ಸೊ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ, 20K ದುಡಿತಾ ಇದ್ದೀನಿ ನಾನು, ಆಲ್ಮೋಸ್ಟ್ 15K ಹೋಯ್ತು ಅಂದರೆ 5K ನನಗೆ ಸಾಕು, ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊತೀರ. ಸೊ ಅದೆಲ್ಲ ವರ್ಕೌಟ್ ಆಗಲ್ಲ ಗೈಸ್, ಅಷ್ಟು ಈಸಿ ಅಲ್ಲ ಅಷ್ಟು ವರ್ಕೌಟ್ ಆಗಂಗಿದ್ದಿದ್ರೆ. ಸೊ ದಯವಿಟ್ಟು ಆದಷ್ಟು ಎಷ್ಟು ಇದಾಗುತ್ತೋ ಅಷ್ಟು ಇದು ಮಾಡಿ. ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದೆಲ್ಲ ಗೈಸ್ ಒಂದು ನಿಮಗೆ ಪಾಯಿಂಟ್ ಅದು. ಇವಾಗ ಒಂದು ವೈಟ್ ಶೀಟಲ್ಲಿ ಬ್ಲ್ಯಾಕ್ ಮಾರ್ಕ್ ಆಗೋದಾಗ ಹೆಂಗಿರುತ್ತೆ ಅದೇ ರೀತಿ ಗೈಸ್. ಯಾಕೆಂದರೆ ನಾನು ಕೆಲವೊಂದು ಟೈಮಲ್ಲಿ ಅನುಭವಿಸಿದ್ದೀನಿ, ಸಿಬಿಲ್ ಸ್ಕೋರ್ ಕಡಿಮೆ ಆಗಿಬಿಟ್ಟು. ಸೊ ಸಿಬಿಲ್ ಸ್ಕೋರು ಹೆವಿ ಕಡಿಮೆ ಆಗಿಬಿಟ್ಟು ನನಗೆ ಬಿಸ್ನೆಸ್ಗೆ ಕೆಲವೊಂದು ಟೈಮ್ ಲೋನೇ ಓಕೆ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ಆಗಲ್ಲ ಅಂತ ಡೈರೆಕ್ಟಾಗಿ ಹೇಳಿರೋರು ಇದ್ದಾರೆ. ಸೊ ಓಕೆ ಸಿಬಿಲ್ ಸ್ಕೋರ್ ಪರವಾಗಿಲ್ಲ, ಸಿಬಿಲ್ ಸ್ಕೋರ್ ಇದ್ರೂ ಪರವಾಗಿಲ್ಲ, ನಿಮ್ಮದು ಯಾವ ಥರ ಟ್ರಾನ್ಸಾಕ್ಷನ್ಸ್ ಆಗಿದೆ ನೋಡ್ಕೊಡ್ತೀವಿ ಅನ್ನೋರು ಇದ್ದಾರೆ. ಸೊ ಸಿಬಿಲ್ ಸ್ಕೋರು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಗೈಸ್. ನೀವು ಯಾವುದೇ ಲೋನ್ ತಗೊಳಕ್ಕೆ ಹೋಗಿ ಫಸ್ಟು ನಿಮ್ಮದು ಪ್ಯಾನ್ ಐ ಡಿ ಕೇಳುತ್ತೆ. ಸೊ ಪ್ಯಾನ್ ಐ ಡಿ ಹಾಕಿದ ತಕ್ಷಣ, ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಗೈಸ್ ಅಲ್ಲಿ ಅವ್ರಿಗೆ ಗೊತ್ತಾಗೋಗುತ್ತೆ ಯುವರ್ ಪ್ರೊಫೈಲ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಅಂತ ಕೊಟ್ಬಿಡ್ತಾರೆ. ಸೊ ಫಸ್ಟು ಮೇಯ್ನ್ ಥಿಂಗು ಪ್ಯಾನು ಅಂದರೆ ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ ಬರೋದು ನಿಮ್ಮದು ಟ್ರಾನ್ಸಾಕ್ಷನ್ಸು, ನಿಮ್ಮದು ಸ್ಯಾಲ್ರಿ ಸ್ಲಿಪ್ಪು, ಈ ರೀತಿ ನಿಮ್ದು ಯಾವ ಥರ ಟ್ರಾನ್ಸಾಕ್ಷನ್ಸ್ ಆಗ್ತಿದೆ ನಿಮ್ಮ ಅಕೌಂಟಲ್ಲಿ, ಏನು ಎತ್ತ, ಈ ರೀತಿ ವರ್ಕೌಟ್ ಆಗ್ತಾ ಹೋಗುತ್ತೆ. ಸಿಂಪಲ್ ಗೈಸ್. ದಯವಿಟ್ಟು ಸಿಬಿಲ್ ಸ್ಕೋರಲ್ಲಿ ಆಟ ಆಡೋಕ್ಕೆ ಹೋಗಬೇಡಿ. ಸೊ ಹೆವಿ ಡೇಂಜರಸ್ ಅಂತಲೇ ಅನ್ಬೋದು. ಸೊ ಗೈಸ್ ಇದು ಬರೀ ಬಿಸ್ನೆಸ್ ಮ್ಯಾನ್ಗೆ ಅಂತಲೇ ಬರೋಲ್ಲ ಗೈಸ್. ಸಿಂಪಲ್ ಇವಾಗ ನೀವು ಒಂದು ಮೊಬೈಲ್ ತಗೋಬೇಕು ಅಥವಾ ಬೇಡ ಒಂದು ಲ್ಯಾಪ್ಟಾಪ್ ತಗೋಬೇಕು ಅಂದ್ಕೊಳ್ಳಿ, ಇವಾಗ 0% EMI ಕೊಟ್ಬಿಟ್ಟು ಒಂದು ಮೊಬೈಲ್ನ ಏನು ಸಿಬಿಲ್ ಚೆಕ್ ಮಾಡಿದ್ರೆ ಕೊಡೋರು ಇದ್ದಾರೆ. ಬಟ್ ಅದೇ ಒಂದು ಸ್ವಲ್ಪ ಲ್ಯಾಪ್ಟಾಪು ಒಂದು 2 lakhs 3 lakhs 4 lakhs ಲ್ಯಾಪ್ಟಾಪು ಸಿಸ್ಟಮು ಈ ಥರ ಏನಾದರೂ ತಗೊಳಕ್ಕೆ ಹೋದಾಗ ಎಫೆಕ್ಟ್ ಹೊಡೆದ್ಬಿಡುತ್ತೆ. ಬೇಡ ಗೈಸ್, ಇವಾಗ ಲ್ಯಾಪ್ಟಾಪು ಮತ್ತು ಫೋನ್ ಬಿಟ್ಬಿಡಿ ಆಯಿತು. ಓಕೆ ಏನೋ ಒಂದು ಇದು ಮಾಡಿ ಕೊಡ್ತಾರೆ, ಅದು 2 lakhಗೆಲ್ಲ ಸಿಗುತ್ತೆ. 2 lakh ಒಳಗಡೆ ಇದ್ದರೆ ಏನು ಸಿಬಿಲ್ ಸ್ಕೋರ್ ಮ್ಯಾಟ್ರ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ ನೀವು ಯಾವ್ದಾರ ಒಂದು ಬೈಕ್ ತಗೋಬೇಕು 5 lakhs 6 lakhs 7 lakhs ಅಂತ ಅಂದ್ಕೊಳ್ಳಿ. ನೀವು ಯಾವ ಥರ ಲೋನ್ಗೆ ಹೋದಾಗ ಸಿಂಪಲ್ ಸಿಬಿಲ್ ಸ್ಕೋರ್ ಫಸ್ಟ್ ಚೆಕ್ ಮಾಡೋದೇ ಸಿಬಿಲ್ ಸ್ಕೋರು. ಸೊ ಸಿಬಿಲ್ ಸ್ಕೋರ್ ಚೆಕ್ ಮಾಡಿಬಿಟ್ಟೆ ನಿಮ್ಗೆ ಕೊಡೋದು. ಅದಾದಮೇಲೆ ಇನ್ನೂ ಒಂದು ಡೌಟ್ ಬರ್ಬೋದು, ನನಗೆ 18+ ಆಗಿಲ್ಲ, ನನಗೆ ನನ್ನ ಲೋನಲ್ಲಿ ತಗೋಬೇಕು, ಮೊಬೈಲು ಗಾಡಿ ತಗೊಳಕ್ಕಾಗಲ್ಲ ಗೈಸ್. 18+ ಆಗಿಲ್ಲ ಅಂದರೆ ಗಾಡಿ ತಗೊಳಕ್ಕಾಗೋದೇ ಇಲ್ಲ. ಸೊ ಲೋನಲ್ಲಿ ತಗೋಬೇಕು ಯಾವ್ದಾರ ಮೊಬೈಲು ಅಂದಾಗ ನಿಮ್ಮದು ಅಪ್ಪ ಅಮ್ಮ ಅಥವಾ ಯಾರಾದರೂ ಅಣ್ಣ ತಮ್ಮ, ಅಥವಾ ತಮ್ಮ ಆಗಲ್ಲ ಅಣ್ಣ ಅಕ್ಕ ಯಾರಾದರೂ ಇದ್ದರೆ ಅವ್ರದ್ದೇನೋ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಅವ್ರ ಅಕೌಂಟಿಂದ ನೀವು ತಗೋಬೋದು, ಅವರ ಆ ಥರ ಮಾಡ್ಕೋಬೋದು, ನಿಮಗೆ ಸಿಗೋಲ್ಲ. ಸೊ ಈ ರೀತಿ ಇರುತ್ತೆ ಗೈಸ್. ಆಮೇಲೆ ಇನ್ನೂ ಒಂದು ಏನಾಗುತ್ತೆ, ನೀವು ದೊಡ್ಡ ಲೋನ್ ಕೈಯಾಗಿ ತಗೊಂಡು ನಿಮ್ಮ ಸಿಬಿಲ್ ಸ್ಕೋರ್ ಡ್ಯಾಮೇಜ್ ಆಗಿ ನಿಮ್ಮ ಓಕೆ ಇವಾಗ ಸಿಬಿಲ್ ಸ್ಕೋರ್ ಸೂಪರಾಗಿದೆ ಅಂತ ಅಂದ್ಕೊಳ್ಳಿ. ಸೊ ಸಿಂಪಲ್ ಸಿಬಿಲ್ ಸ್ಕೋರು 800 ಅಥವಾ 760 770+ ಇದೆ ಅಂತ ಅಂದ್ಕೊಳ್ಳಿ, ಸೂಪರ್ ಡೂಪರು. ಬಟ್ ನಿಮ್ಮದೇನಾಗಿರುತ್ತೆ, ನಿಮ್ಮದು ಇದು ಲೋನು ಜಾಸ್ತಿ ಇರೋಲ್ಲ. ಅಂದರೆ ಲೋನು ನೀವು ಜಾಸ್ತಿ ಪೇ ಮಾಡಿರಲ್ಲ. ಲೋನ್ ಅಮೌಂಟು ಬರೀ 20,000 ತಗೊಂಡು ಅದು ಕ್ಲಿಯರ್ ಆಗೋವರೆಗೂ ಸುಮ್ಮನೆ ಇರ್ತೀರ. ಅದಾದಮೇಲೆ ತಿರ್ಗಾ 20,000 ತಗೊಂಡು ಈ ರೀತಿ ಮೇಂಟೈನ್ ಮಾಡ್ತಾ ಇರ್ತೀರ. ಸೊ ಅದು ಮ್ಯಾಟ್ರೇ ಆಗಲ್ಲ. ಆಮೇಲೆ ಏನಾಗುತ್ತೆ, ನೀವು 20 lakh 30 lakh ಲೋನ್ ಕೇಳಕ್ಕೆ ಹೋದಾಗ ಅವರು ಶೂರಿಟಿ ಕೇಳ್ತಾರೆ. ಶೂರಿಟಿ ಹೆಂಗೆ ಕೇಳ್ತಾರೆ ಅಂದರೆ ಅಸೆಟ್ನು ಕೇಳ್ಬೋದು ಅಥವಾ ಏನಾದ್ರೂ ಇದು ಕೇಳ್ಬೋದು. ಅಥವಾ ಇನ್ನೂ ಒಂದು ಏನು ಆಪ್ಷನ್ ಮಾಡ್ತಾರೆ ಅಂದರೆ ನಿಮ್ಮ ಫಾದರ್ದು ಮದರ್ದು ನಿಮ್ಮ ಇವ್ರದ್ದು ಕೊಟ್ಟು ಮಾಡಿಸ್ಬೋದು. ಆಮೇಲೆ ನೀವು ಜಾಬ್ ಮಾಡ್ತಿದ್ರೆ ಸ್ಯಾಲ್ರಿ ಸ್ಲಿಪ್ಪು ಪಕ್ಕ ಕೇಳ್ತಾರೆ ಗೈಸ್. ಸ್ಯಾಲ್ರಿ ಸ್ಲಿಪ್ಪು ಮತ್ತು ಇದು ಅಕೌಂಟ್ ಸ್ಟೇಟ್ಮೆಂಟು. ಸೊ ಸ್ಟೇಟ್ಮೆಂಟಲ್ಲಿ ಪ್ರತಿ ತಿಂಗಳು ಕರೆಕ್ಟಾಗಿ ಅಮೌಂಟ್ ಬರ್ತಿದೆಯಾ, ಇವ್ರು ಏನು ಯಾವ ಥರ ಟ್ರಾನ್ಸಾಕ್ಷನ್ಸ್ ಮಾಡ್ತಾಯಿದ್ದಾರೆ, ಇವ್ರು ದಿನನಿಡೀ ಖರ್ಚು ಹೆಂಗಿರುತ್ತೆ, ನೀವು ಇವರೆಷ್ಟು ಸೇವಿಂಗ್ಸ್ ಮಾಡೋ ಕೆಪಾಸಿಟಿ ಇದೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟೆ ಲೋನ್ ಸ್ಯಾಂಕ್ಷನ್ ಮಾಡೋವಂಥದ್ದು. ಸೊ ಅದಕ್ಕೋಸ್ಕರ ಆದಷ್ಟು ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಗೈಸ್. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಸೊ ಸಿಬಿಲ್ ಸ್ಕೋರು ಸಿಕ್ಕಾಪಟ್ಟೆ ಮ್ಯಾಂಡೇಟರಿ ಗೈಸ್, ಅದನ್ನು ಆದಷ್ಟು
ಮೇಂಟೈನ್ ಮಾಡಿ. ಅದರಿಂದ ತುಂಬ ಲಾಸ್ ಆಗಿ ತುಂಬ ಸಿಬಿಲ್ ಸ್ಕೋರ್ ಕಡಿಮೆ ಆಗಿ ತುಂಬ ಸಫರ್ ಪಡ್ತಿರೋರು ತುಂಬ ಜನ ಇದ್ದಾರೆ. ಸೊ ಇವಾಗ ಏನಾಗುತ್ತೆ, ಅದೇನಾದರೂ 500 ಅಥವಾ 550 600 ಬಿಲೋ 650 ಬಿಲೋ ಬಂದುಬಿಟ್ರೆ ಗೈಸ್ ಮುಗೀತು. 650 ಬಿಲೋ ಇದ್ದರೆ ಮೂಸು ನೋಡಲ್ಲ. 600 ಬಿಲೋ ಇತ್ತು ಅಂದರೆ ಅದೇನೋ ಬೇರೆ ರೀತಿಯೇ ಆಗೋಗಿದೆ ಅಂತ ಅರ್ಥ. ಸೊ ಈ ರೀತಿ ಎಲ್ಲ ಬರುತ್ತೆ. ಆದಷ್ಟು ಒಂದು ಲೋನ್ಗೆ ಕೈ ಹಾಕ್ತಾ ಇದ್ದೀರಾ ಅಂದರೆ ಆ ಕೆಪಾಸಿಟಿ, EMI ಕಟ್ಟೋ ಕೆಪಾಸಿಟಿ, ಮಂತ್ಲಿ ಇಂಟ್ರೆಸ್ಟು EMI ಕಟ್ಟೋ ಕೆಪಾಸಿಟಿ ಇದ್ದರೆ ಮಾತ್ರ ಯೋಚನೆ ಮಾಡಿ, 10 ಅಲ್ಲ 100 ಸತಿ ಯೋಚನೆ ಮಾಡಿ ಗೆಜ್ಜೆ ಇಡಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಲೆಂತಿ ಆಯಿತು ಅನಿಸುತ್ತೆ, ಬಟ್ ಇನ್ಫಾರ್ಮೇಟಿವ್ ವಿಡಿಯೋ. ಸೊ ಇದು ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಗೈಸ್. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್. ಗುಡ್ ನೈಟ್, ಸೈನಿಂಗ್ ಆಫ್ ಗೈಸ್.